ಬಿಜೆಪಿ ಪಕ್ಷದಿಂದ ಶಿವರಾಮ್ ಹೆಬ್ಬಾರ್ ಅವ್ರನ್ನ ಇವತ್ತು ಉಚ್ಚಾಟನೆ ಮಾಡಲಾಗಿದೆ. ಸ್ವತಃ ಅವರೇ ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸೋಣ. ಸರ್, ಇವತ್ತು ನಿಮ್ಮನ್ನ ಮತ್ತು ಎಸ್ ಟಿ ಸೋಮಶೇಖರ್ ಇಬ್ಬರನ್ನು ಸಹಿತ ಉಚ್ಚಾಟನೆ ಮಾಡಲಾಗಿದೆ, ಏನು ಹೇಳ್ತಾರೆ ಸರ್? ನಾನು ಗಮನಿಸಿದ್ದೇನೆ, ನನಗೂ ಅಧಿಕೃತವಾಗಿ ಪತ್ರಗಳಲ್ಲಿ ಬಂದು ಲಭಿಸಿದೆ. ಕಾರಣಗಳ ಮಾತ್ರ ಗೊತ್ತಾಗಿಲ್ಲ. ನಾನು ಮಾತನ್ನು ಹೇಳಿದ್ದೇನೆ, ಪಕ್ಷ ಏನೇ ನಿರ್ಣಯ ತೆಗೆದುಕೊಂಡು ಸ್ವಾಗತ ಮಾಡ್ತೀನಿ ಅಂತ ಹೇಳಿದ್ದೀನಿ. ಆವತ್ತೇನು ಹೇಳಿದ್ದೀನಿ ಅದನ್ನೇ ಇದ್ದೀನಿ. ಪಕ್ಷ ಕೊಟ್ಟಂಥ ನಿರ್ಣಯ ಸ್ವಾಗತಿಸ್ತೀನಿ. ಅಂದರೆ ಸರ್, ಇವತ್ತು ಪಕ್ಷ ಯಾವ ಹಂತದಲ್ಲಿ ಯಾವ ನಿರ್ಣಯ ಯಾಕಾಗ ಮಾಡ್ತೊಳ್ಳೋದ್ರ ಬಗ್ಗೆ ಪಕ್ಷ ಉತ್ತರ ಕೊಡಬೇಕಾಗತ್ತೆ. ಯಾರಿಗೆಲ್ಲ ಅನೇಕ ತಪ್ಪುಗಳನ್ನು ಮಾಡಿದ ಮೇಲೆ ಶಿಕ್ಷೆ ಕೊಡ್ತವೆ, ಯಾರಿಗೆ ತಪ್ಪನ್ನು ಮಾಡದೆ ಹೋದವರಿಗೂ ಶಿಕ್ಷೆ ಕೊಡ್ತವೆ, ಯಾರಿಗೆಲ್ಲ ಯಾವ್ಯಾವ ಕಾಲಕ್ಕೆ ಶಿಕ್ಷೆ ಕೊಡ್ತವೆ, ಇವೆಲ್ಲ ಅವು ವಿವೇಚನೆ ಸೇರಿದ್ದು. ಅವು ದೇವರು ಒಳ್ಳೇದು ಮಾಡಲಿ. ಅಂದರೆ ಈ ಉಚ್ಚಾಟನೆಯನ್ನು ನೀವು ನಿರೀಕ್ಷೆ ಮಾಡಿದ್ರಾ ಅಥವಾ ಹೆಂಗೆ? ನಾನೇ ಯಾಕೆ ಉಚ್ಚಾರಣೆ ನಿರೀಕ್ಷೆ ಮಾಡಲಿ? ತಪ್ಪು ಮಾಡಿದ್ದೆ ನಿರೀಕ್ಷೆ ಮಾಡ್ತಿದ್ದೆ. ತಪ್ಪೇ ಮಾಡಿದೆ ನಾ ಯಾಕೆ ನಿರೀಕ್ಷೆ ಮಾಡಲಿ? ವಿಧಾನಸಭೆ ಚುನಾವಣೆಯಲ್ಲಿ ಒಬ್ಬ ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸೋದಕ್ಕೆ ಪ್ರಯತ್ನ ಮಾಡಿದಾಗ ನಾನೊಬ್ಬ ಅಭ್ಯರ್ಥಿಯಾಗಿ ಪಕ್ಷಕ್ಕೆ ಏನೆಲ್ಲ ಲಿಖಿತವಾಗಿ ಕೊಡಬೇಕೋ ಕೊಟ್ಟಿದ್ದೀನಿ. ಸರಿಯಾದಂಥ ರೀತಿಯಲ್ಲಿ ಅದನ್ನು ಗಮನಿಸದೆ ಅಂಥವ್ರಿಗೆ ಪ್ರಮೋಷನ್ ಕೊಟ್ಟು ಎತ್ತ ಸ್ಥಾನದಲ್ಲಿ ತೆಗೆದುಕೊಂಡಕ್ಕಂಥ ಪದ್ಧತಿ ಪಕ್ಷ ನೀಡಿದಾಗ ಆ ಪಕ್ಷ ಈ ಮನಸ್ಥಿತಿ ಹೇಗಿರುತ್ತೆ ನಮ್ಮದು? ಗೆದ್ದಾಗ ಎಲ್ಲವೂ ಬರ್ತಾರೆ, ಟಿ ವಿಯವರು ಬರ್ತಾರೆ, ಎಲ್ಲವೂ ಬರ್ತಾರೆ. ಸೋತಾಗ ಯಾರು ಬರ್ತಾರೆ ನಮಗೆ? ಒಬ್ಬ ವ್ಯಕ್ತಿಗೆ ಶಾಸಕ ಸ್ಥಾನದಲ್ಲಿ ನಿಂತವನಿಗೆ ಗೆಲುವಿನ ಟೈಮ್ದಲ್ಲಿ ಮಾಡಿರ್ತಕ್ಕಂಥ ದ್ರೋಹಕ್ಕಿಂತ ದೊಡ್ಡ ದ್ರೋಹ ಯಾವುದೂ ಅಲ್ಲ. ಆ ದ್ರೋಹ ಇವತ್ತು ನಾವು ಮಾಡಿರ್ತಕ್ಕಂಥ ದ್ರೋಹಕ್ಕೆ ಏನೂ ಅಲ್ಲ. ಅದನ್ನು ಆ ಕಾಲಕ್ಕೆ ನಾವು ಪತ್ರವನ್ನು ಕೊಟ್ಟಾಗ ಸೂಕ್ತ ವೇದಿಕೆಯಲ್ಲಿ ಅದನ್ನು ಗಮನಿಸಿದ್ದಿದ್ದರೆ ಇವತ್ತು ಈ ಸ್ಥಿತಿ ನಿರ್ಮಾಣ ಆಗ್ತಿರಲಿಲ್ಲ. ತಪ್ಪು ಒಂದು ಕೈಯಿಂದ ಆಗಿಲ್ಲ, ತಪ್ಪು ಎರಡೂ ಕೈಯಿಂದ ಆಗಿದೆ.